ನಮಸ್ಕಾರ. ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಖಾಸಗಿ ಬ್ಯಾಂಕುಗಳ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನೋಡಿ, ಹಣಕಾಸು ವರ್ಷ 24ರ ಮೂರನೆಯ ತ್ರೈಮಾಸಿಕ ಫಲಿತಾಂಶದ ನಂತರ ದೊಡ್ಡ ದೊಡ್ಡ ಖಾಸಗಿ ಬ್ಯಾಂಕುಗಳ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರುವಂತೆ ತೋರ್ತಾ ಇದೆ. ಆದರೆ ಬಹುತೇಕ ಬ್ಯಾಂಕುಗಳ ಫಲಿತಾಂಶ ತಮ್ಮ ಅಂದಾಜಿಗಿಂತ ಕಡಿಮೆನೇ ಇದೆ ಅಥವಾ ಮಹತ್ವದ ಸವಾಲುಗಳನ್ನು ಎದುರಿಸ್ತಾ ಇವೆ. ಅದು ಚಾಲ್ತಿ ಖಾತೆ, ಉಳಿತಾಯ ಖಾತೆ, ಇವುಗಳ ಒಟ್ಟು ಠೇವಣಿಯ ಅನುಪಾತ ಕೂಡ ಕಡಿಮೆ ಆಗ್ತಾ ಇರುವುದಾಗಿರಬಹುದು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇವುಗಳ ಇಳಿಕೆ ಅಥವಾ ಸಾಲಕ್ಕೆ ಹೋಲಿಸಿದರೆ ಕುಂಠಿತ ಠೇವಣಿ ಪ್ರಗತಿ, ಇದೆಲ್ಲವನ್ನು ನೋಡಿದರೆ ಯಾಕೆ ಈ ರೀತಿಯ ನಿಧಾನಗತಿ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇಂತಹ ಸನ್ನಿವೇಶದಲ್ಲಿ ತ್ರೈಮಾಸಿಕ ಫಲಿತಾಂಶದ ಬಳಿಕ ಖಾಸಗಿ ಬ್ಯಾಂಕುಗಳು ತಮ್ಮ ಸ್ಟ್ರಾಟಜಿಗಳನ್ನು ರೂಪಿಸಿಕೊಳ್ಳಬೇಕು ಅನ್ನೋದನ್ನು ತಿಳಿಬೇಕಾಗತ್ತೆ. ಆ ಬಗ್ಗೆ ನಾವೀಗ ನೋಡೋಣ ಬನ್ನಿ. ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್ HDFC ಬ್ಯಾಂಕ್ನ ಫಲಿತಾಂಶವನ್ನು ನೋಡಿ ಇತರ ಖಾಸಗಿ ಬ್ಯಾಂಕುಗಳು ತಮ್ಮದು ಕಳವಳಕಾರಿ ಪರಿಸ್ಥಿತಿ ಅಂತ ಕಂಡುಕೊಂಡಿವೆ. ಖಾಸಗಿ ಬ್ಯಾಂಕುಗಳಲ್ಲಿ ಪ್ರಾಫಿಟ್ ಗ್ರೋತ್ ಏನೋ ಇದೆ, ಆದರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇದರ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. NII ಅನ್ನೋದು ಸಾಲದ ಮೇಲೆ ಸಿಗುವ ಬಡ್ಡಿಗೂ ಠೇವಣಿಗಳ ಮೇಲೆ ಕೊಡುವ ಬಡ್ಡಿಗೂ ನಡುವಿನ ವ್ಯತ್ಯಾಸ. ಅಂದರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಗ್ರೋತ್ನ ಪ್ರಮಾಣ ವಿಶ್ಲೇಷಕರ ಅಂದಾಜಿಗಿಂತ ಕಡಿಮೆ ಇದ್ದು ಇದು ಲಾಭದ ಪ್ರಗತಿಯ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ. ಇಳಿಕೆ ಆಗ್ತಾ ಇರುವ ಬ್ಯಾಂಕುಗಳ ಕಾಸಾ ಅನುಪಾತದಿಂದ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು. ಕಾಸಾ ಅಥವಾ CASA ಅನ್ನೋದು ಚಾಲ್ತಿ ಮತ್ತು ಉಳಿತಾಯ ಖಾತೆಗಳ ಒಟ್ಟು ಠೇವಣಿಯ ಭಾಗ ಆಗಿದೆ. ನಿಶ್ಚಿತ ಠೇವಣಿ FDಗಳಿಗೆ ಹೋಲಿಸಿದರೆ ಕಾಸಾ ಮೂಲಕ ಸಿಗುವ ಠೇವಣಿಗಳು ಬ್ಯಾಂಕುಗಳಿಗೆ ಅಗ್ಗ ಆಗಿರುತ್ತೆ. ಯಾಕೆಂದ್ರೆ ಬ್ಯಾಂಕುಗಳು ಚಾಲ್ತಿ ಖಾತೆಯಲ್ಲಿರುವ ಹಣಕ್ಕೆ ಬಡ್ಡಿಯನ್ನು ಕೊಡುವ ಅಗತ್ಯ ಇಲ್ಲ. ಇನ್ನು ಉಳಿತಾಯ ಖಾತೆಯಲ್ಲಿರುವ ಹಣದ ಮೇಲೆ ಕಡಿಮೆ ಬಡ್ಡಿಯನ್ನು ಕೊಡಬೇಕಾಗಿರೋದ್ರಿಂದ ಇವುಗಳು ಅಗ್ಗವಾಗಿರುತ್ತೆ. ಹೀಗಾಗಿ ಹೂಡಿಕೆದಾರರು ಉತ್ತಮ ರಿಟರ್ನ್ಸ್ಗಾಗಿ ನಿಶ್ಚಿತ ಠೇವಣಿ ಅಂದರೆ FDಗಳಲ್ಲಿ ಹೂಡಿಕೆಯನ್ನು ಮಾಡಿ ಅಂತ ಹಣಕಾಸು ತಜ್ಞರು ಸಲಹೆಯನ್ನು ಕೊಡ್ತಾರೆ. ಹೆಚ್ಚಾಗ್ತಾ ಇರುವ ವೆಚ್ಚಗಳು, ಹಣದುಬ್ಬರದಿಂದಾಗಿ, ಹೆಚ್ಚಿನ ಬಡ್ಡಿಯಿಂದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಗೆ ಒಲವು ಹೆಚ್ಚಾಗ್ತಾ ಇರೋದ್ರಿಂದ, ಜೊತೆಗೆ EMI ಹೊರೆಯಿಂದಾಗಿ ಉಳಿತಾಯ ಖಾತೆಯಲ್ಲಿ ಹಣದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೆಚ್ಚಿನ ಬಡ್ಡಿ ದರ ಇದ್ರೂ ಬ್ಯಾಂಕುಗಳ ಲೋನ್ ಪೋರ್ಟ್ಫೋಲಿಯೋ ಕೂಡ ಬೆಳವಣಿಗೆ ಕಾಣ್ತಾನೆ ಇದೆ. ಸಾಲ ದರದ ಬೆಳವಣಿಗೆಗೆ ಹೊಂದಿಕೆಯಾಗೋಕೆ ಅಥವಾ ಸುಲಭವಾಗಿ ಸಾಲವನ್ನು ಕೊಡೋದಕ್ಕೆ ಬ್ಯಾಂಕುಗಳ ಠೇವಣಿ ಬೆಳವಣಿಗೆ ಪ್ರಮಾಣ ಕನಿಷ್ಠ 3ರಿಂದ 4% ಇರಬೇಕು. ಆದಾಗ್ಯೂ ಪ್ರಸ್ತುತ ಸನ್ನಿವೇಶದಲ್ಲಿ ಠೇವಣಿ ಪ್ರಗತಿ ದರ ಸಾಲದ ಬೆಳವಣಿಗೆ ದರಕ್ಕಿಂತ ಹಿಂದಿದೆ. ಹೀಗಾಗಿ RBI ರೆಪೋ ದರವನ್ನು 5 ಬಾರಿ ಯಥಾಸ್ಥಿತಿ ಕಾಯ್ದುಕೊಂಡರೂ ಕೂಡ ಬ್ಯಾಂಕುಗಳು ಠೇವಣಿ ಬಡ್ಡಿ ದರವನ್ನು ಹೆಚ್ಚಿಸ್ತಾ ಇದೆ. ಜೊತೆಗೆ ಇತರೆ ಬ್ಯಾಂಕುಗಳಿಂದ ತೀವ್ರ ಪೈಪೋಟಿ ಕೂಡ ಇದ್ದೇ ಇದೆ. ಹೆಚ್ಚಿನ ಬಡ್ಡಿ ದರದ ಠೇವಣಿಗಳಿಂದಾಗಿ ಬ್ಯಾಂಕುಗಳ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದರೆ NIMಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಈ ಬಗ್ಗೆ ಮಾರುಕಟ್ಟೆ ಕಳವಳ ಕಂಡು ಬಂದಿದೆ. ಇನ್ನು ಮೂರನೇ ತ್ರೈಮಾಸಿಕದಲ್ಲಿ ICICI ಬ್ಯಾಂಕ್ನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇದರ ಪ್ರಮಾಣ ಸುಮಾರು 0.10% ಕಡಿಮೆ ಆಗಿತ್ತು. ಕಳೆದ 2 ತ್ರೈಮಾಸಿಕದಿಂದ ಈ ಪ್ರವೃತ್ತಿ ಕಂಡು ಬಂದಿದೆ. ಈಗ ಪ್ರಾಫಿಟ್ ಗ್ರೋತ್ ಲಾಭದ ಪ್ರಗತಿ ಯಾಕೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಹೆಚ್ಚಿನ ಬಡ್ಡಿ ದರದಿಂದಾಗಿ ಮರುಪಾವತಿಯಾಗದ ಸಾಲ ಅಂದರೆ NPA ಹೊಸ ಖಾತೆಗಳಿರಬಹುದು. ಟೆಕ್ನಿಕಲ್ ಟರ್ಮ್ಸ್ನಲ್ಲಿ ಇವುಗಳನ್ನು ಸ್ಲೀಪ್ ಲೇಜಸ್ ಅಂತ ಕರೀತಾರೆ. ಈ ಸ್ಟ್ರೆಸ್ಡ್ ಲೋನ್ ಅಂದರೆ ಮರುಪಾವತಿಯಾಗದಂತಹ ಅಥವಾ ವಿಶೇಷ ಸಾಲಕ್ಕಾಗಿ ಬ್ಯಾಂಕಿಂಗ್ ನಿಯಂತ್ರಕ RBI ಈ ತ್ರೈಮಾಸಿಕದ ಫಲಿತಾಂಶದ ಪ್ರತಿಫಲನದಂತೆ ಇದಕ್ಕಾಗಿ ಹೆಚ್ಚಿನ ಪ್ರಾವಿಷನ್ ಮಾಡೋದನ್ನು ಕಡ್ಡಾಯ ಮಾಡಿದೆ. ಅಂದರೆ ಹೆಚ್ಚಿನ ಪ್ರಮಾಣ ಕಡ್ಡಾಯವಾಗಿ ಮೀಸಲಿಡುವಂತೆ ಹೇಳಿಬಿಟ್ಟಿದೆ. ಇನ್ನು ಈ AUM ಕ್ಯಾಪಿಟಲ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ರಾಜೇಶ್ ಅಗರ್ವಾಲ್ ಅವರ ಅಭಿಪ್ರಾಯ ಕೇಳೋದಾದರೆ, ಮೂರನೆಯ ತ್ರೈಮಾಸಿಕದಲ್ಲಿ ಖಾಸಗಿ ಬ್ಯಾಂಕುಗಳು ಸ್ಥಿತಿಸ್ಥಾಪಕತ್ವವನ್ನು ತೋರಿವೆ. ಆದರೆ ಇದು 1 ಅಥವಾ 2 ತ್ರೈಮಾಸಿಕಗಳಿಗೆ ಮಾತ್ರ ಸೀಮಿತವಾಗಿದೆ. ಅದು ಕೂಡ HDFC ಬ್ಯಾಂಕ್ನ ಫಲಿತಾಂಶವನ್ನು ನೋಡಿದ ಮೇಲೆ ಬ್ಯಾಂಕ್ ಎಲ್ಲಿ ಮುಚ್ಚಿ ಹೋಗುವುದು ಅನ್ನೋ ಭಯ ಮಾರುಕಟ್ಟೆಯನ್ನು ಕಾಡಿದೆ. ಬ್ಯಾಂಕುಗಳ ಮೇಲೆ ಹೂಡಿಕೆದಾರರು ದೀರ್ಘಾವಧಿ ದೃಷ್ಟಿಕೋನವನ್ನು ಹೊಂದಿರಬೇಕು. 1.5 ವರ್ಷದಿಂದ 2 ವರ್ಷ ದೃಷ್ಟಿಕೋನದೊಂದಿಗೆ HDFC ಬ್ಯಾಂಕ್ ಉತ್ತಮವಾದ ಹೂಡಿಕೆಯ ಅವಕಾಶವನ್ನು ಕೊಡ್ತಿದೆ. ಹೀಗಾಗಿ ಹೂಡಿಕೆದಾರರು ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಕ್ರಮೇಣ ಶುರು ಮಾಡಬೇಕು. ಈಗ ನಮ್ಮ ಮುಂದಿರುವ ಅತಿದೊಡ್ಡ ಪ್ರಶ್ನೆ ಅಂದರೆ ಪ್ರಾವಿಷನ್ಸ್ ಅಥವಾ ಮೀಸಲಿಡಬೇಕಾದ ಮೊತ್ತ, ಹೆಚ್ಚಳದ ಪ್ರವೃತ್ತಿ ಮತ್ತು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನ ಇಳಿಕೆಯ ಪ್ರವೃತ್ತಿ ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅನ್ನೋದು. ಈಗ ಖಾಸಗಿ ಬ್ಯಾಂಕುಗಳು ಅಳವಡಿಸಿಕೊಳ್ಳಬೇಕಾಗಿರುವ ಸ್ಟ್ರಾಟಜಿ ಆದರೂ ಏನು? ಮುಂದಿನ 4 ತಿಂಗಳಲ್ಲಿ RBIನಿಂದ ರೆಪೋ ದರ ಇಳಿಕೆಯ ನಿರೀಕ್ಷೆ ಇರೋದ್ರಿಂದ
ಎನ್ಐಎಂಗಳ ಇಳಿಕೆಯ ಪ್ರವೃತ್ತಿ ಮುಂದಿನ ಒಂದೆರಡು ತ್ರೈಮಾಸಿಕಗಳಲ್ಲಿ ಕೊನೆಯಾಗುತ್ತೆ ಅಂತ ರಾಜೇಶ್ ಅಗರ್ವಾಲ್ ಅವರು ಅಭಿಪ್ರಾಯಪಡ್ತಾರೆ. ಮುಂದಿನ 1.5 ಇಂದ 2 ವರ್ಷಗಳಿಗೆ HDFC ಬ್ಯಾಂಕು ಮತ್ತು ಕೋಟಕ್ ಬ್ಯಾಂಕುಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಈ ಎರಡು ಷೇರುಗಳಲ್ಲಿ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಅಂದರೆ CAGR ಕನಿಷ್ಠ 15% ಅನ್ನುವಂತಹ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಕಳೆದ 1-2 ತ್ರೈಮಾಸಿಕದಿಂದ ಠೇವಣಿಗಳ ಸಂಗ್ರಹ ಮತ್ತು ಎನ್ಐಎಂಗಳನ್ನು ನಿರ್ವಹಿಸುವುದು ಬ್ಯಾಂಕುಗಳಿಗೆ ಸವಾಲಾಗಿಬಿಟ್ಟಿದೆ. ಆದರೆ ಈ ಪ್ರವೃತ್ತಿ ತುಂಬಾ ದಿನ ಇರಲ್ಲ ಅನ್ನೋದು ಸಂತಸದ ಸುದ್ದಿ. ಹೀಗಾಗಿ ಫಲಿತಾಂಶದ ಬಳಿಕ ಷೇರುಗಳ ಇಳಿಕೆಯನ್ನು ಪರಿಗಣಿಸಿ ದೀರ್ಘಾವಧಿ ದೃಷ್ಟಿಕೋನದೊಂದಿಗೆ ಆಯ್ದ ಖಾಸಗಿ ಬ್ಯಾಂಕುಗಳಲ್ಲಿ ಷೇರುಗಳ ಖರೀದಿ ಕ್ರಮೇಣ ಆರಂಭಿಸಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.